ಚೈಲ್ಡ್ ಸೈಕಾಲಜಿಸ್ಟು ಪೇರೆಂಟ್ಸ್ಗೆ ಪೇರೆಂಟಿಂಗಲ್ಲಿ ಒಳ್ಳೆ ಅನುಕೂಲ ಆಗಲಿ, ಒಳ್ಳೆ ಯೂಸ್ ಆಗಲಿ ಅಂತ ಒಂದು ರಿಸರ್ಚನ್ನು ಮಾಡಿ ಒಂದು ಯಾವ ವೇನ ಪೇರೆಂಟ್ಸು ಮಗು ಮೇಲೆ ಇಂಪ್ಲಿಮೆಂಟ್ ಮಾಡಬೇಕು, ಮಗುಗೆ ಹೇಳ್ಕೊಡ್ಲಿಕ್ಕೆ ಅನ್ನೋದನ್ನು ತುಂಬ ಯೂಸ್ಫುಲ್ ಆಗುವಂಥ ಒಂದು ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಅದೇನಂತಂದರೆ, ಮಗುಗೆ ನೀವೇನಾದರೂ ಹೇಳ್ಕೊಡ್ಬೇಕು ಅಂತ ಇದ್ದರೆ ಮೊದಲು ಮಗು ಜೊತೆಯಲ್ಲಿ ಕನೆಕ್ಷನ್ ಆಗಿ ಆಮೇಲೆ ಕರೆಕ್ಷನ್ ಮಾಡಲಿಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಿದ್ದಾರೆ. ಕನೆಕ್ಟ್ ಆಗೋದು ಯಾಕೆ ಇಂಪಾರ್ಟೆಂಟು ಅಂತಂದರೆ, ಮಗು ತುಂಬ ಚಿಕ್ಕದಿರುತ್ತೆ, ನೀವು ಅದರಲ್ಲಿ ಮಿಸ್ಟೇಕ್ಸ್ನ ಹುಡುಕೊಂಡು ಹೋದರೆ ನೀವು ಅದು ಪ್ರತಿಯೊಂದು ಕೆಲಸದಲ್ಲೂ ನೀನು ಅದು ಮಾಡಬೇಡ, ಇದು ಮಾಡಬೇಡ, ಅದು ರಾಂಗು ಇದು ರಾಂಗು ಅಂತ ಹೇಳ್ತಾ ಇದ್ದರೆ ಮಗು ಗೊತ್ತಿಲ್ಲ ಯಾವ್ದು ರಾಂಗು ಯಾವ್ದು ರೈಟು ಅಂತ ಗೊತ್ತಿಲ್ಲ. ಸೊ ಅದಕ್ಕೇನೆ ಪೇರೆಂಟ್ಸ್ ಆದವರು ಮೊದಲು ಮಗು ಜೊತೆಯಲ್ಲಿ ಕನೆಕ್ಟ್ ಆಗಿ ಒಂದು ಒಳ್ಳೆ ಬಾಂಡಿಂಗ್ ಬೆಳೆಸ್ಕೊಂಡು ಆಮೇಲೆ ನೀವು ಹೇಳ್ಬೇಕಾಗಿರೋ ವಿಷಯನ ನಿಧಾನಕ್ಕೆ ಅದಕ್ಕೆ ತಿಳಿ ಹೇಳಿದ್ರೆ ಮಗು ಆದಷ್ಟು ಬೇಗ ಕಂಫರ್ಟ್ ಝೋನಲ್ಲಿ ಕಲ್ತ್ಕೊಳ್ಳಿಕ್ಕೆ ಟ್ರೈ ಮಾಡುತ್ತೆ ಮತ್ತು ಕಲ್ತ್ಕೊಳ್ಳುತ್ತೆ. ಇದು ರೇಷಿಯೋ ಎಷ್ಟಿರಬೇಕು ಅಂತಂದರೆ, ಕನೆಕ್ಷನ್ ರೇಷಿಯೋ 80% ಇರಬೇಕು, ಕರೆಕ್ಷನ್ ಮಾಡೋ ರೇಷಿಯೋ 20% ಮಾತ್ರ ಇರಬೇಕು ಅಂತ ಹೇಳ್ತಾರೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ, ಮಕ್ಕಳ ಮತ್ತು ಪೇರೆಂಟ್ಸ್ದು ಬಾಂಡಿಂಗ್ ಏನಿದೆ ಅದು ಮಗು ಚಿಕ್ಕದಿದ್ದವಾಗಿಂದನೇ ಬೆಳ್ಕೊಂಡು ಹೋಗುತ್ತೆ. ಅದು ಒಂದು ತುಂಬ ಯೂಸ್ಫುಲ್ ಆದಂಥ ಅನುಕೂಲ ಆಗುತ್ತೆ. ಅದರಿಂದ ಯಾವಾಗ ಮಕ್ಕಳ ಜೊತೆಯಲ್ಲಿ ಚಿಕ್ಕವರಿದ್ದವಾಗಲಿಂದನೇ ಪೇರೆಂಟ್ಸ್ ಮಕ್ಕಳ ಜೊತೆಯಲ್ಲಿ, ಮಕ್ಕಳು ಪೇರೆಂಟ್ಸ್ ಜೊತೆಯಲ್ಲಿ ಆ ಬಾಂಡಿಂಗ್ ಬೆಳೆಸ್ಕೊಂಡು ಫ್ರೀಯಾಗಿ ಎಲ್ಲ ವಿಷಯಗಳನ್ನು ಡಿಸ್ಕಸ್ ಮಾಡಲಿಕ್ಕೆ ಆ ಒಂದು ಫ್ರೀಡಮ್ಮು, ಆ ಒಂದು ಕಂಫರ್ಟ್ ಝೋನ್ ಇರುತ್ತೋ, ಅದರಿಂದ ಮಗು ಎಲ್ದಿಯಾಗಿ ಬೆಳೀಲಿಕ್ಕೆ ಮತ್ತು ಎಲ್ದಿಯಾಗಿ ಸಕ್ಸಸ್ನ ನೋಡಲಿಕ್ಕೆ ಅದು ಒಂದು ಅನುಕೂಲ ಆಗುತ್ತೆ. ಮತ್ತು ಮಕ್ಕಳ ಮತ್ತು ಪೇರೆಂಟ್ಸ್ದು ಬಾಂಧವ್ಯನೂ ಲೈಫ್ ಲಾಂಗೂ ಚೆನ್ನಾಗಿರುತ್ತೆ. ಸೊ ಇವುಗಳನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದ್ರಿಂದ ಎಲ್ಲ ರೀತಿಯಿಂದನೂ ಅನುಕೂಲ ಆಗುತ್ತೆ. ಸೊ ಟ್ರೈ ಮಾಡಿ. ಸೊ ನನಗೆ ಪೇರೆಂಟಿಂಗ್ ಬಗ್ಗೆ ಎಷ್ಟು ಹೇಳಿದ್ರೂ ಈಗ ಬರ್ತಾ ಇರೋ ಇನ್ಫಾರ್ಮೇಷನ್ ನೋಡ್ತಾ ಇದ್ದರೆ ತುಂಬಾ ಇದ್ದಾವೆ. ಎಷ್ಟು ಹೇಳಿದ್ರೂ ಕಡಿಮೆನೇ. ನನ್ನ ಫಸ್ಟ್ ಸೀರೀಸ್ನ ಪೇರೆಂಟಿಂಗ್ದು ಇಲ್ಲಿಗೆ ಮುಗಿಸ್ತಿದ್ದೀನಿ. ನಿಮಗೆ ನಾನು ನನ್ನ ಹಿಂದಿನ ವಿಡಿಯೋಗಳಲ್ಲಿ ಅಥಾರಿಟೇಟಿವ್ ಪೇರೆಂಟಿಂಗ್ ಬಗ್ಗೆ, ಅಥಾರಿಟೇರಿಯನ್ ಪೇರೆಂಟಿಂಗ್ ಬಗ್ಗೆ, ಪರ್ಮಿಸಬಲ್ ಪೇರೆಂಟಿಂಗ್ ಬಗ್ಗೆ ಮತ್ತು ನೆಗ್ಲಿಜಬಲ್ ಪೇರೆಂಟಿಂಗ್ ಬಗ್ಗೆ ಇದೆಲ್ಲದನ್ನು ಆದಷ್ಟು ಇನ್ ಡೆಪ್ತು ಅಕಾರ್ಡಿಂಗ್ ಟು ರಿಸರ್ಚಸ್ ನಾನು ಆದಷ್ಟು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ನಿಮ್ಮವರೆಗೂ ತಲುಪಿಸ್ಲಿಕ್ಕೆ ಟ್ರೈ ಮಾಡಿದ್ದೀನಿ. ಇದರಿಂದ ನಿಮಗೆ ಯೂಸ್ ಆಗಿತ್ತು ಅಂತಂದರೆ ಐ ವಿಲ್ ಬಿ ವೆರಿ ಹ್ಯಾಪಿ. ಆ್ಯಂಡ್ ಯೂಟ್ಯೂಬ್ ಚಾನಲ್ಲೂ ನಮಗೊಂದು ಒಳ್ಳೆ ಮಾಧ್ಯಮ ಇದು. ಈ ಮುಖಾಂತರ ನಾನು ನಿಮಗೆ ನನ್ನ ತಲೆಯಲ್ಲಿ ಪೇರೆಂಟಿಂಗ್ ಬಗ್ಗೆ ಇದ್ದಿದ್ದನ್ನು ನಿಮ್ಮಲ್ಲಿ ಹಂಚ್ಕೋಬೇಕು ಅಂತ ಇದ್ದಿದ್ದನ್ನು ಹಂಚ್ಕೊಳ್ಳೋದಕ್ಕೆ ಅನುಕೂಲ ಮಾಡಿದ್ದಕ್ಕೆ ಯೂಟ್ಯೂಬ್ ಚಾನಲ್ಗೂ ನಾನು ಥ್ಯಾಂಕ್ಸನ್ನು ಹೇಳ್ತೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್, ದಯವಿಟ್ಟು ನಿಮಗೆ ನನ್ನ ಈ ಪೇರೆಂಟಿಂಗ್ ಸೀರೀಸಲ್ಲಿ ಏನು ಅನುಕೂಲ ಆಯಿತು ಮತ್ತು ಎಷ್ಟುವರೆಗೂ ಅನುಕೂಲ ಆಯಿತು ಮತ್ತು ಇನ್ನೇನಾದರೂ ನಿಮ್ಮಲ್ಲಿ ಕ್ವಶನ್ಸ್ ಇದೆಯಾ ಆದಷ್ಟು ಎಲ್ಲ ನನಗೆ ತಿಳಿಸಿ. ಸೊ ಇದರಿಂದ ನನಗೆ ನನ್ನ ಸೆಕೆಂಡ್ ಸೀರೀಸಲ್ಲಿ ಇನ್ ಡೆಪ್ತು ಇನ್ನು ನಿಮ್ಮ ಜೊತೆಲಿ ಕನೆಕ್ಟ್ ಆಗಿ ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ಇದನ್ನೆಲ್ಲ ನಾನು ತಿಳ್ಕೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ನಾನು ಬೇರೆ ಟಾಪಿಕ್ ಜೊತೆಲಿ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.